ಇದು ಬೆಂಗಳೂರು ಮೈಸೂರು ಇಂದ ಜಸ್ಟ್ 1.5 ಕಿಲೋಮೀಟರ್ ಒಳಗಡೆ ಇದೆ ಪ್ರಾಜೆಕ್ಟ್. 39 ಸೈಟ್ಸ್ಗಳು ಅವೈಲೇಬಲ್ ಇದೆ. ಪ್ರತಿಯೊಂದು ಡೈಮೆನ್ಷನ್ಸ್ ಕೂಡ ಈ ಒಂದು ಸೈಟ್ಸ್ಗಳು ಅವೈಲೇಬಲ್ ಇದೆ. ಇಲ್ಲಿಂದ 141 ಎಕರ್ ತೂಬಿನಕೆರೆ ಇಂಡಸ್ಟ್ರಿಯಲ್ ಏರಿಯಾ ಮಾಡಿದ್ದಾರೆ. ಈ ಬೆಂಗಳೂರು ಮೈಸೂರು ಹೈವೇ ಆದ್ಮೇಲಿಂದನೂ ಕೂಡ ಅಪ್ರಿಸಿಯೇಷನ್ ವ್ಯಾಲ್ಯೂ ತುಂಬಾನೇ ಜಾಸ್ತಿ ಆಗಿದೆ. ಎಲ್ಲ ಹತ್ರದಲ್ಲೇ ಸಿಗುವಾಗ ನಿಮಗೆ ಈ ಜಾಗ ಹೇಳಿ ಮಾಡಿಸಿರುವಂತದ್ದು. ಎಲ್ಲ ವರ್ಗದವರು ಕೂಡ ಒಂದು ಸೈಟ್ ಅನ್ನ ಖರೀದಿ ಮಾಡಬಹುದು. ಅಪ್ ಟು 70 to 80% ಅಷ್ಟು ಲೋನ್ ಅಪ್ರೂವಲ್ಸ್ ಆಗುತ್ತೆ. 60% ಅಮೌಂಟ್ ಅನ್ನ ನೀವು ಪೇ ಮಾಡಿದ್ರೆ ಇನ್ ಮಿಕ್ಕಿದ 40% ಅನ್ನ ನೀವು EMI ನ ಮುಖಾಂತರ ಪೇ ಮಾಡಬಹುದು. ಅದು 0% ನಲ್ಲಿ ಜಸ್ಟ್ 50,000 ನ ನೀವು ಕೊಟ್ರೆ ಈ ಒಂದು ಸೈಟ್ ನ ಬುಕ್ ಮಾಡ್ಕೊಡ್ತಾರೆ ನಿಮ್ಮ ಹೆಸರಿಗೆ. ಈ ಒಂದು ಸೈಟ್ ನ ರಿಜಿಸ್ಟ್ರೇಷನ್ ಫೀಸ್ ಏನಿರುತ್ತೆ ಅದು ಕಂಪ್ಲೀಟ್ ಆಗಿ ನಿಮಗೆ ಫ್ರೀ ಆಗಿ ಸಿಗುತ್ತೆ. ಸೊ ಕ್ಯಾಶ್ ರೆಡಿ ಇದೆ, ನಾನು ಬೈ ಮಾಡ್ತೀನಿ ಅಂತ ಹೇಳೋರಿಗೆ ಒಂದು ಒಳ್ಳೆ ಆಫರ್ ಸಿಗುತ್ತೆ ನಿಮಗೆ. ಸೊ ನಮಗೆ ಅವಶ್ಯಕತೆ ಇರುವಂತಹ ಸೌಲಭ್ಯಗಳು ಎಲ್ಲದನ್ನು ಕೂಡ ಅವೈಲೇಬಲ್ ಇದೆ. ಮೈಸೂರಿನ ಹತ್ರದಲ್ಲೇ ಒಂದು ಮೈಸೂರನ್ನ ನೀವು ರೆಡಿ ಮಾಡ್ಕೊಬಹುದು. ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸೈಕಲ್ ಗ್ಯಾಪ್ ಮೀಡಿಯಾ ಯೂಟ್ಯೂಬ್ ಚಾನಲ್. ನಾನು ಆಂಕರ್ ರಂಗನಾಥ್ ಗೌಡ. ಇತ್ತೀಚೆಗೆ ನಡೀತಾ ಇರುವಂತಹ ರಿಯಲ್ ಎಸ್ಟೇಟ್ ಬೆಳವಣಿಗೆಗಳಲ್ಲಿ ನಾವು ನೋಡ್ತಾ ಇರುವಂಥದ್ದು ಬೆಂಗಳೂರಿನಲ್ಲಿ ಸಿಕ್ಕಾಪಟ್ಟೆ ಅಪ್ರಿಸಿಯೇಷನ್ ವ್ಯಾಲ್ಯೂ ಇದೆ. ಆ್ಯಂಡ್ ಭೂಮಿ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ಬೆಂಗಳೂರು ಬೆಸ್ಟ್ ಪ್ಲೇಸ್ ಅಂತ ಹೇಳ್ತೀವಿ. ಅದು ಬಿಟ್ಟರೆ ದ ಸೆಕೆಂಡ್ ಮೋಸ್ಟ್ ಹ್ಯಾಪ್ನಿಂಗ್ ಪ್ಲೇಸ್ ಅಂತ ಹೇಳಿದರೆ ಅದು ಮೈಸೂರು. ಈ ಬೆಂಗಳೂರು ಮೈಸೂರು ಹೈವೇ ಆದಮೇಲಿಂದನೂ ಕೂಡ ಅಪ್ರಿಸಿಯೇಷನ್ ವ್ಯಾಲ್ಯೂ ತುಂಬಾ ಜಾಸ್ತಿ ಆಗಿದೆ. ಆ್ಯಂಡ್ ನಾನು ನಿಂತಿರುವಂಥ ಒಂದು ಜಾಗ ಜಸ್ಟ್ ಎಕ್ಸಾಕ್ಟ್ಲಿ 1.5 ಕಿಲೋಮೀಟರ್ಸ್ ಬೆಂಗಳೂರು ಮೈಸೂರು ಹೈವೇಯಿಂದ. ಆ್ಯಂಡ್ ಈ ಒಂದು ಜಾಗ ಬಂದು ಅರಕೆರೆ ಹೋಬಳಿಯ ಜಕ್ಕನಹಳ್ಳಿ ಗ್ರಾಮ. ಸೊ ಹಾಗಾದರೆ ಈ ಒಂದು ಜಾಗದ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಕೊಡ್ತೀನಿ. ಆ್ಯಂಡ್ ಇಲ್ಲಿಂದ ಮೈಸೂರು ಜಸ್ಟ್ 15 ಮಿನಿಟ್ಸ್ ಡ್ರೈವ್. ಹಾಗಾದರೆ ಇದರ ಕಂಪ್ಲೀಟ್ ಡೀಟೇಲ್ಸು, ಇಲ್ಲಿ ಎಷ್ಟು ಸೈಟ್ಸ್ಗಳು ಅವೈಲೇಬಲ್ ಇದೆ ಮತ್ತು ಯಾವ ಡೈಮೆನ್ಷನ್ ಎಲ್ಲಿದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಬನ್ನಿ. ನಾವು ಸೈಟ್ ತೊಗೊಬೇಕು ಅಂತ ಹೇಳಿದ್ರೆ ನಮಗೆ ಬೇಕಾಗಿರುವಂಥ ನೀಡ್ಸ್ಗಳನ್ನ ನೋಡ್ತೀವಿ. ಆ್ಯಂಡ್ ಡೈಲಿ ರಿಕ್ವೈರ್ಮೆಂಟ್ಸ್ಗಳನ್ನು ನೋಡ್ತೀವಿ. ಈ ಜಾಗಕ್ಕೆ ಸ್ಕೂಲ್ಸು ಕಾಲೇಜು ಹತ್ರದಲ್ಲಿದೆ. ಆ್ಯಂಡ್ ಮನೆ ಕನ್ಸ್ಟ್ರಕ್ಟ್ ಆಗಿರುವಂಥದ್ದು ಇದೆ. ಇವಾಗ ಕನ್ಸ್ಟ್ರಕ್ಟ್ ಆಗ್ತಾ ಇರುವಂಥ ಬಿಲ್ಡಿಂಗ್ಸ್ಗಳನ್ನ ನೋಡ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿಂದ ಹಾಸ್ಪಿಟಲ್ಸ್ಗೂ ಕೂಡ ಹತ್ರ ಇದೆ. ಸೊ ಇಷ್ಟೊಂದು ಫೆಸಿಲಿಟೀಸ್ ಇರುವಂಥ ಈ ಜಾಗದ ಬೆಲೆ ಎಷ್ಟು ಅಂತ ಹೇಳಿ ವಿಡಿಯೋದ ಕೊನೆಯಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಕಂಪ್ಲೀಟ್ ವಿಡಿಯೋನ ನೀವು ವಾಚ್ ಮಾಡಿ. ಒಂದು ಜಾಗನ ತಗೊಂಡಿದ್ದಾದ ನಂತರ ಪ್ರತಿಯೊಬ್ಬರೂ ಕೂಡ ಕನ್ಸ್ಟ್ರಕ್ಷನ್ ಮಾಡ್ಬೋದಾ, ಆ್ಯಂಡ್ ಕನ್ಸ್ಟ್ರಕ್ಷನ್ ಮಾಡಿದಾದ ನಂತರ ನನಗೆ ಇಲ್ಲಿ ಸಿಗುವಂತಹ ಡೆವಲಪ್ಮೆಂಟ್ಸ್ಗಳು ಮತ್ತು ಅವೈಲಬಿಲಿಟೀಸ್ಗಳು ಏನೇನಿದೆ ಅಂತ ಹೇಳಿ ನಮ್ಮ ಡೈಲಿ ನೀಡ್ಸ್ಗೆ ಬೇಕಾಗಿರುವಂಥದ್ದು ಸ್ಕೂಲ್ಸು ಕಾಲೇಜಸ್ಸು ಮಕ್ಕಳಿಗೆ. ಆ್ಯಂಡ್ ಅದ್ರ ಜೊತೆಗೆ ಪೆಟ್ರೋಲ್ ಬಂಕ್ಸು ಬ್ಯಾಂಕ್ಸು ಇದೆಲ್ಲದನ್ನು ಕೂಡ ನೋಡ್ತೀವಿ. ಆ್ಯಂಡ್ ಬಸ್ ಸ್ಟಾಪ್ಸು ಮತ್ತು ರೈಲ್ವೆ ಸ್ಟೇಷನ್ ಕೂಡ ಹತ್ತಿರ ಇದೆಯಾ ಅಂತ ಹೇಳಿ ನೋಡ್ತೀವಿ. ಇಲ್ಲಿಂದ ಸ್ಕೂಲ್ಸ್ಗಳನ್ನು ಕೂಡ ಬಹಳಷ್ಟು ಹತ್ತಿರವಾಗಿದೆ. ಯಾಕೆಂತ ಹೇಳಿದರೆ ನನ್ನ ಹಿಂದೆನೇ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಕಾವೇರಿ ಪಬ್ಲಿಕ್ ಸ್ಕೂಲ್ ಇದೆ. ಆ್ಯಂಡ್ ಕಾವೇರಿ ಎಕ್ಸೆಲ್ PU ಕಾಲೇಜ್ ಕೂಡ ಅದೇ ಸೇಮ್ ಕ್ಯಾಂಪಸಲ್ಲೇ ಇದೆ. ಸೊ ಸ್ಕೂಲು ಮತ್ತು ಕಾಲೇಜ್ ಒಂದೇ ಕಡೆ ಇದೆ. ಆ್ಯಂಡ್ ನೀವು ಸೈಟನ್ನು ತೊಗೊಂಡಾಗದ ನಂತರ ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಇರುವಂಥ ಒಂದು ಸೈಟ್ನಲ್ಲಿ ನೀವು ಇಲ್ಲಿ ಮನೆಗಳನ್ನ ಕಟ್ಕೊಬೋದು. ಯಾಕೆ ಅಂತ ಹೇಳಿದರೆ ನನ್ನ ಎಕ್ಸಾಕ್ಟ್ ಆಪೋಸಿಟ್ ನಿಮಗೆ ಒಂದು ಬಿಲ್ಡಿಂಗ್ ಕಾಣಿಸ್ತಾ ಇದೆ, ಅದು ಕನ್ಸ್ಟ್ರಕ್ಷನ್ ಆಗಿರುವಂಥದ್ದು. ಆ್ಯಂಡ್ ಅದ್ರ ಪಕ್ಕದಲ್ಲೇ ಕನ್ಸ್ಟ್ರಕ್ಟ್ ಆಗ್ತಾ ಇರುವಂಥ ಬಿಲ್ಡಿಂಗ್ಸ್ಗಳನ್ನು ಕೂಡ ಇದೆ. ಸೊ ಈ ಒಂದು ಭರವಸೆ ಮೇಲೆ ನೀವು ಈ ಒಂದು ಸೈಟನ್ನು ತೊಗೊಂಡು ರಿಜಿಸ್ಟ್ರೇಷನ್ನ ಮಾಡಿಸ್ಕೊಬೋದು. ಅದಾದಮೇಲೆ ಕನ್ಸ್ಟ್ರಕ್ಟನ್ನು ಕೂಡ ಮಾಡಿಸ್ಕೊಬೋದು. ಪ್ಲಸ್ ಇಲ್ಲಿಂದ ನಿಮಗೆ ಮಣಿಪಾಲ್ ಹಾಸ್ಪಿಟಲ್, ಅಂದರೆ ಮುಂಚೆ ನಾವು ಏನು ಕೊಲಂಬಿಯಾ ಏಷ್ಯಾ ಅಂತ ಕರಿತಾ ಇದ್ವಲ್ಲ, ಸೊ ಮಣಿಪಾಲ್ ಹಾಸ್ಪಿಟಲ್ ಇಲ್ಲಿಂದ ಜಸ್ಟ್ 10 ಮಿನಿಟ್ಸ್ ಡ್ರೈವ್. ಸೊ ಇದೆಲ್ಲದನ್ನು ಕೂಡ ನಿಮಗೆ ಹತ್ತಿರದಲ್ಲೇ ಸಿಗುತ್ತೆ. ಆ್ಯಂಡ್ ಜಸ್ಟ್ 2 ಕಿಲೋಮೀಟರ್ಸಲ್ಲಿ ನಿಮಗೆ ಬ್ಯಾಂಕ್ಸ್ ಇದೆ ಮತ್ತು ಪೆಟ್ರೋಲ್ ಬಂಕ್ಸ್ ಇದೆ. ಸೊ ಇದೆಲ್ಲ ಹತ್ತಿರದಲ್ಲೇ ಸಿಗುವಾಗ ನಿಮಗೆ ಈ ಜಾಗ ಹೇಳಿ ಮಾಡಿಸಿರುವಂಥದ್ದು. ನಾವು ಜಾಗನ ತೊಗೊಂಡಿದ್ದಾದಮೇಲೆ ಮನೆನ ಕನ್ಸ್ಟ್ರಕ್ಟ್ ಮಾಡಬೇಕು ಅಥವಾ ಮನೆ ಕನ್ಸ್ಟ್ರಕ್ಟ್ ಆದಮೇಲೆ ನಮಗೆ ಬೇಕಾಗಿರುವಂಥ ಸೌಲಭ್ಯಗಳನ್ನ ನಾವು ತುಂಬಾ ನೋಡ್ತೀವಿ. ಮೇಯ್ನಾಗಿ ವಾಟರ್ ಸಪ್ಲೈ ಆಲ್ರೆಡಿ ರೆಡಿ ಇದೆ. ಆ್ಯಂಡ್ ಅದ್ರ ಜೊತೆಗೆ ಎಲೆಕ್ಟ್ರಿಸಿಟಿ ಪೋಲ್ಸ್ಗಳು ಇನ್ಸ್ಟಾಲ್ ಆಗುತ್ತೆ. ಆ್ಯಂಡ್ ನಾವು 30 ಫೀಟ್ ರೋಡನ್ನು ನೋಡ್ತಾ ಇದ್ದೀವಿ. ಇದಕ್ಕೆ ಬ್ಲ್ಯಾಕ್ ಟಾಪ್ ರೋಡ್ ಬರುತ್ತೆ. ಆ್ಯಂಡ್ ಡ್ರೈನೇಜ್ ಸಿಸ್ಟಮ್ನೂ ಕೂಡ STP ಬರುತ್ತೆ. ಸೊ ನಮಗೆ ಅವಶ್ಯಕತೆ ಇರುವಂತಹ ಸೌಲಭ್ಯಗಳು ಎಲ್ಲದನ್ನು ಕೂಡ ಅವೈಲೇಬಲ್ ಇದೆ. ಒಂದು ಜಾಗನ ತಗೊಂತೀವಿ ಅಂತ ಹೇಳಿದ್ರೆ ನಾವು ಮೊದಲು ಅದರ ದಾಖಲಾತಿಗಳನ್ನ ಪರಿಶೀಲಿಸ್ತೀವಿ. ಸೊ ಡಾಕ್ಯುಮೆಂಟೇಷನ್ ಅಂತ ಹೇಳಿ ಬಂದಾಗ ಈ ಜಾಗ DC ಕನ್ವರ್ಷನ್ ಆಗಿದೆ. ಆ್ಯಂಡ್ ಅದಾದ ನಂತರ MUDA ಅಪ್ರೂವ್ಡ್ ಆಗಿದೆ. ಸೊ ಈ ಒಂದು ಅಥಾರಿಟಿಯಿಂದ ಅಪ್ರೂವ್ಡ್ ಆಗಿರುವಂಥ ಈ ಜಾಗದಲ್ಲಿ ನೀವು ಸೈಟನ್ನು ತಗೊಬೇಕು ಅಂತ ಹೇಳಿದರೆ ಡಾಕ್ಯುಮೆಂಟೇಷನ್ ಎಲ್ಲ 100% ಇರುತ್ತೆ. ಸೊ ಹಾಗಾಗಿ ನಿಶ್ಚಿಂತೆಯಿಂದ ಈ ಒಂದು ಜಾಗನ ತಗೊಬೋದು. ಆ್ಯಂಡ್ ಯಾವುದೇ ಬ್ಯಾಂಕ್ಸ್ಗಳಿಂದ, ಲೀಡಿಂಗ್ ಬ್ಯಾಂಕ್ಸ್ಗಳಿಂದ ನೀವು ಲೋನನ್ನು ಕೂಡ ಪಡ್ಕೊಬೋದು. ಭಾಳಷ್ಟು ಜನ ಒಂದು ಸೈಟನ್ನು ತಗೊಬೇಕು ಅಂತ ಹೇಳಿದರೆ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ನನ್ನ ಹತ್ರ ಎಲ್ಲಿದೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಈ ಒಂದು ಲಕ್ಷನ ಸಾವಿರಗಳಲ್ಲಿ ಕನ್ವರ್ಟ್ ಮಾಡ್ಬೋದು. ಹೇಗೆ ಅಂತ ಹೇಳಿದರೆ ಅದು EMI ಆಪ್ಷನ್ಸಲ್ಲಿ. ಸೊ EMI ಆಪ್ಷನ್ಸ್ ಅಂತ ಬಂದಿದ ತಕ್ಷಣ ನಿಮಗೆ ಇದರ ಮೇಲೆ ಲೋನ್ಸ್ ಕೂಡ ಅವೈಲೇಬಲ್ ಇದೆ. ಸೊ ಹಾಗಾಗಿ ಯಾವುದೇ ಲೀಡಿಂಗ್ ಬ್ಯಾಂಕ್ಸ್ಗಳು ಅಥವಾ ಸೆಂಟ್ರಲೈಸ್ಡ್ ಆರ್ ನ್ಯಾಷನಲೈಸ್ಡ್ ಬ್ಯಾಂಕ್ಗಳಿಂದ ನೀವು ಈ ಒಂದು ಲೋನ್ಗಳನ್ನು ಪಡ್ಕೊಬೋದು. ಅಪ್ ಟು 70 to 80% ಅಷ್ಟು ಲೋನ್ ಅಪ್ರೂವಲ್ಸ್ ಆಗುತ್ತೆ. ಆ್ಯಂಡ್ ಅದ್ರ ಜೊತೆಗೆ ನೀವು ಮಂತ್ಲಿ ಇನ್ಸ್ಟಾಲ್ಮೆಂಟನ್ನು ಕಟ್ಕೊಂಡು ಹೋದರೆ ಈ ಒಂದು ಜಾಗ ನಿಮ್ಮದಾಗುತ್ತೆ. ಆ್ಯಂಡ್ ನಿಮ್ಮ ಹೆಸರಲ್ಲಿ ಈ ಒಂದು ಜಾಗ ಇರುತ್ತೆ. ನಿಮ್ಮ ಒಂದು ಕನಸಿನ ಸೂರನ್ನು ನೀವು ಇಲ್ಲಿ ಕಟ್ಕೊಬೋದು. ಸೊ ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಇರುವಂಥ ಒಂದು ಈ ಜಾಗದಲ್ಲಿ ನೀವು ಸೈಟನ್ನು ತಗೊಂಡಿದ್ದಾದ ನಂತರ ಇಮಿಡಿಯೇಟ್ ಆಗಿ ಮನೆಯನ್ನು ಕಟ್ಕೊಂಡು ನೀವು ನಿಮ್ದಾಗಿಸ್ಕೊಳ್ಬೋದು. ನೀವೇ ನೋಡ್ಬೋದು ವೀಕ್ಷಕರೇ, ಇಲ್ಲಿ ಪ್ರತಿಯೊಂದು ಸೈಟ್ಸ್ಗೂ ಕೂಡ ನಂಬರಿಂಗ್ಸ್ ಆಗಿದೆ. ಆ್ಯಂಡ್ ಅದ್ರ ಜೊತೆಗೆ 39 ಸೈಟ್ಸ್ಗಳು
ಅವೈಲೇಬಲ್ ಇದೆ. ಆ್ಯಂಡ್ ಸೈಟ್ಸ್ನ ಡೈಮೆನ್ಷನ್ಸ್ಗಳ ಬಗ್ಗೆ ಮಾತಾಡ್ತೀವಿ ಅಂತ ಹೇಳಿದ್ರೆ ಪ್ರತಿಯೊಂದು ಡೈಮೆನ್ಷನ್ಸಲ್ಲೂ ಕೂಡ ಈ ಒಂದು ಸೈಟ್ಸ್ಗಳು ಅವೈಲೇಬಲ್ ಇದೆ. 30-40 ಆಗಿರ್ಬೋದು, 30-50 ಆಗಿರ್ಬೋದು, ಅಥವಾ 30-60 ಆಗಿರ್ಬೋದು. ಈ ಪ್ರತಿಯೊಂದು ಡೈಮೆನ್ಷನ್ಸಲ್ಲೂ ಕೂಡ ನಿಮಗೆ ಸೈಟ್ಸ್ ಅವೈಲೇಬಲ್ ಇದೆ. ನಿಮಗೆ ಬೇಕಾಗಿರುವಂಥ ಒಂದು ಡೈಮೆನ್ಷನ್ನಲ್ಲಿ ನೀವು ಈ ಒಂದು ಸೈಟನ್ನು ನಿಮ್ದಾಗಿಸ್ಕೊಳ್ಬೋದು. ಎರಡು ರೀತಿಯ ಬಯರ್ಸ್ ಇರ್ತಾರೆ. ಒಬ್ಬರು ಕಂಪ್ಲೀಟ್ ನನ್ನ ಹತ್ರ ಕ್ಯಾಶ್ ರೆಡಿ ಇದೆ, ನಾನು ಬೈ ಮಾಡ್ತೀನಿ, ಆ್ಯಂಡ್ ಇನ್ನೊಬ್ರು EMI ಆಪ್ಷನ್ಸ್ಗಳು ಬೇಕು ಅಂತ ಹೇಳುವಂಥವ್ರು. ಸೊ ಕ್ಯಾಶ್ ರೆಡಿ ಇದೆ, ನಾನು ಬೈ ಮಾಡ್ತೀನಿ ಅಂತ ಹೇಳೋರಿಗೆ ಒಂದು ಒಳ್ಳೆ ಆಫರ್ ಸಿಗುತ್ತೆ. ನಿಮಗೆ ಕಂಪ್ಲೀಟ್ ಕ್ಯಾಶ್ನ ನೀವು ಪೇ ಮಾಡ್ತೀರಾ ಅಂತ ಹೇಳಿದ್ರೆ ಈ ಒಂದು ಸೈಟ್ ರಿಜಿಸ್ಟ್ರೇಷನ್ಗೆ ರೆಡಿ ಆಗಿರುತ್ತೆ. ಆ್ಯಂಡ್ ಅದ್ರ ಜೊತೆಗೆ ನೆಗೋಷಿಯೇಟ್ ಮಾಡ್ಬೋದು. ಆ್ಯಂಡ್ ಸೆಕೆಂಡ್ ಬಯರ್ಸ್ ಬಂದು ನೀವು 60% ಅಮೌಂಟನ್ನು ನೀವು ಪೇ ಮಾಡಿದರೆ ಇನ್ನು ಮಿಕ್ಕಿದ 40%ನ್ನು ನೀವು EMIನ ಮುಖಾಂತರ ಪೇ ಮಾಡ್ಬೋದು. ಅದು 0%ನಲ್ಲಿ. ಆ್ಯಂಡ್ ಕಂಪ್ನಿ ಕಡೆಯಿಂದನೇ ನಿಮಗೆ ಈ ಒಂದು 3 to 4 months EMIನ ಮಾಡಿಕೊಡ್ಲಾಗುತ್ತೆ, ಯಾವುದೇ ರೀತಿಯಾದಂಥ ಚಾರ್ಜಸ್ಗಳು ಇಲ್ಲದೇ. ಆ್ಯಂಡ್ ನೀವು ಪೇ ಮಾಡುವಂಥ 60%ನಲ್ಲಿ ಈ ಒಂದು ಸೈಟನ್ನು ನಿಮ್ಮ ಹೆಸರಿಗೆ ರಿಜಿಸ್ಟ್ರೇಷನ್ ಕೂಡ ಮಾಡಿಕೊಡ್ತಾರೆ. ಫುಲ್ ಕ್ಯಾಶ್ ಪೇ ಮಾಡಿಬಿಟ್ಟು ನನ್ನ ಹತ್ರ ಇನ್ವೆಸ್ಟ್ಮೆಂಟ್ ಇದೆ, ನಾನು ಇದನ್ನು ಸೈಟನ್ನು ಖರೀದಿ ಮಾಡ್ತೀನಿ ಅಂತ ಹೇಳೋರಿಗೆ ಒಂದು ಖುಷಿ ವಿಷಯ ಏನು ಅಂತ ಹೇಳಿದ್ರೆ ಈ ಒಂದು ಸೈಟಿನ ರಿಜಿಸ್ಟ್ರೇಷನ್ ಫೀಸ್ ಏನಿರುತ್ತೆ ಅದು ಕಂಪ್ಲೀಟ್ ಆಗಿ ನಿಮಗೆ ಫ್ರೀ ಆಗಿ ಸಿಗುತ್ತೆ. ಎಸ್, ಯು ಹರ್ಡ್ ಇಟ್ ರೈಟ್. ನಿಮಗೆ ಟೋಟಲ್ ಆಗಿ ಈ ಒಂದು ರಿಜಿಸ್ಟ್ರೇಷನ್ ಫೀಸ್ ಏನೂ ಕೂಡ ಇರೋದಿಲ್ಲ. ನೀವು ಫುಲ್ ಕ್ಯಾಶ್ನಲ್ಲಿ ಪೇ ಮಾಡಿ ಈ ಒಂದು ಸೈಟ್ನ ಖರೀದಿ ಮಾಡ್ತೀರಾ ಅಂತ ಹೇಳಿದ್ರೆ. ಹಾಗಾದರೆ ಈ ಜಾಗದ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡೋದಕ್ಕೆ ನಮ್ಮ ಜೊತೆಗೆ ಹರಿತಸ್ಮಿ ಯುವಸ್ಪೇಸ್ ಪ್ರಾಪರ್ಟೀಸ್ ಪ್ರೈವೇಟ್ ಲಿಮಿಟೆಡ್ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿರೋ ಶಶಿರಾಜ್ ಅವರು ಆ್ಯಂಡ್ ಆಕಾಶ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ, ಕೇಳೋಣ. ಸರ್ ನಮಸ್ತೆ, ಹೇಗಿದ್ದೀರಾ? ಇನ್ನೂ ಚೆನ್ನಾಗಿದ್ದಾರೆ ಸರ್. ಎಸ್, ಆರಾಮಿದ್ದೀವಿ ಸರ್. ನೀವು ಹೇಗಿದ್ದೀರಿ ಸರ್? ಸರ್ ಚೆನ್ನಾಗಿದ್ದೀನಿ. ಎಸ್ ಸರ್. ಸೊ ಇಲ್ಲಿ ಈ ಜಾಗದಲ್ಲಿ, ಜಕ್ನಳ್ಳಿ ಜಾಗದಲ್ಲಿ ಸೈಟ್ನ ಯಾಕೆ ಖರೀದಿ ಮಾಡಬೇಕು, ಮತ್ತು ಇದು ಫ್ಯೂಚರ್ ಇನ್ವೆಸ್ಟ್ಮೆಂಟ್ಗೆ ಅಂತ ಯಾಕೆ ಇಟ್ಕೊಬೇಕು ಸರ್? ಸರ್, ಇದು ಬೆಂಗಳೂರು ಮೈಸೂರು ಹೈವೇಯಿಂದ ಜಸ್ಟ್ 1.5 ಕಿಲೋಮೀಟರ್ ಒಳಗಡೆ ಇದೆ ಪ್ರಾಜೆಕ್ಟ್. ಓಕೆ. ಇಲ್ಲಿಂದ 141 ಎಕರ್ ತೂಬಿನಕೆರೆ ಇಂಡಸ್ಟ್ರಿಯಲ್ ಏರಿಯಾ ಮಾಡಿದ್ದಾರೆ. ಓಕೆ. ಜಸ್ಟ್ 5 ಮಿನಿಟ್ಸ್ ಮಂಡ್ಯ, 5 ಮಿನಿಟ್ಸ್ ಶ್ರೀರಂಗಪಟ್ಟಣ, 10-15 ಮಿನಿಟ್ಸ್ ಮೈಸೂರು ಇದೆ, ರೀಚ್ ಆಗ್ಬೋದು ನಾವು. ಪ್ಲಸ್ಸು ಇಲ್ಲಿ 100+ ಕಂಪ್ನಿಗಳು ಓಪನ್ ಆಗಿದೆ, ಆಗ್ತಾನೂ ಇದೆ ಮುಂದಕ್ಕೆ. ಅದರಿಂದ ನಮ್ಮ ಲೇಔಟ್ ಬಂದು ಇಂಪ್ರೂವ್ ಆಗಿದೆ. ನೋಡಿ ಸರ್, ನೀವೇ ನೋಡ್ತಾ ಇದ್ದೀರಾ, ನಮ್ಮ ಪ್ರಾಜೆಕ್ಟ್ ಪಕ್ಕದಲ್ಲೇ ಸ್ಕೂಲು, ಕಾಲೇಜ್ ಇದೆ. ಈ ಸೈಡ್ ಬಂದರೆ ಮನೆ ಕಟ್ತಾ ಇದ್ದಾರೆ. ನಮ್ಮ ಪ್ರಾಜೆಕ್ಟಲ್ಲಿ ಇಮಿಡಿಯೇಟ್ಲಿ ನೀವು ಮನೆ ಕಟ್ಬೋದು. ನಮ್ಮ ಪ್ರಾಜೆಕ್ಟ್ ಡೆವಲಪ್ಮೆಂಟ್ ಆಗಿದೆ, ನೀವು ಆರಾಮಾಗಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ರಿಜಿಸ್ಟ್ರೇಷನ್ಗೆ ರೆಡಿ ಆಗಿದೆ, ಕನ್ಸ್ಟ್ರಕ್ಷನ್ ಮಾಡ್ಬೋದು. ಆ್ಯಂಡ್ ಸರ್, ಕನ್ಸ್ಟ್ರಕ್ಷನ್ಗೆ ಯಾವ ರೀತಿಯಾದ ಸಹಾಯ ಮಾಡ್ತೀರಾ ನೀವು? ಸರ್, ಮನೆ ಕಟ್ಕೊಳೋರಿಗೆ ನಮ್ಮ ಕಂಪ್ನಿ ಕಡೆಯಿಂದನೇ ಅತಿ ಕಡಿಮೆ ಬೆಲೆಯಲ್ಲಿ ಮನೆ ನಾವು ಕಟ್ಟಿಸ್ಕೊಡ್ತೀವಿ ಸರ್. ಹರಿತಸ್ಮಿ ಯುವಸ್ಪೇಸ್ ಪ್ರಾಪರ್ಟೀಸ್ ಪ್ರೈವೇಟ್ ಲಿಮಿಟೆಡ್ ಶ್ರೀ ಮಹಾಲಕ್ಷ್ಮಿ ಲೇಔಟಿನ ಈ ಜಾಗದ ಬೆಲೆ, ಡೆವಲಪ್ಮೆಂಟ್ ಆದ ಮೇಲೆ ಇರುವಂಥ ಈ ಜಾಗದ ಬೆಲೆ 999 per square feet. ಕೇವಲ 999 per square feetಗೆ ಈ ಜಾಗ ನಿಮ್ಮದಾಗಿ ಸಿಗ್ತಾ ಇದೆ ಅಂತ ಹೇಳಿದರೆ ಖಂಡಿತವಾಗ್ಲೂ ನೀವು 30-40, 30-50 ಅಥವಾ 30-60 ಈ ರೀತಿಯಾದಂಥ ಒಂದು ಸೈಟ್ಸ್ಗಳನ್ನು ನೀವು ಈ ಜಾಗದಲ್ಲಿ ಕೊಂಡ್ಕೊಬೋದು. ಆ್ಯಂಡ್ ಕೆಲವು ಸೈಟ್ಸ್ಗಳನ್ನು ಮಾತ್ರನೇ ಅವೈಲೇಬಲ್ ಇದೆ. ಸೊ ಹಾಗಾಗಿ ನೀವು ಆದಷ್ಟು ಬೇಗ ಬರ್ತಿರೋಂಥ ಸ್ಕ್ರಾಲಿಂಗ್ ನಂಬರ್ಗೆ ಕಾಲ್ ಮಾಡಿದರೆ ಬುಕಿಂಗ್ಸ್ಗಳನ್ನ ಮಾಡ್ಕೊಳ್ರಿ, ಬಂದು ಡಾಕ್ಯುಮೆಂಟೇಷನ್ಗಳನ್ನ ಚೆಕ್ ಮಾಡ್ಕೊಳ್ರಿ. ಆ್ಯಂಡ್ ಸುತ್ತಮುತ್ತ ಆಗಿರುವಂಥ ಡೆವಲಪ್ಮೆಂಟ್ಸ್ಗಳ ಬಗ್ಗೆ ನೋಡಿ. ಸ್ಕೂಲು, ಕಾಲೇಜಸ್ಗಳನ್ನು ಕೂಡ ಅವೈಲೇಬಲ್ ಇದೆ, ಮನೆಗಳು ಕೂಡ ಕನ್ಸ್ಟ್ರಕ್ಟ್ ಆಗ್ತಾ ಇದೆ, ಆ್ಯಂಡ್ ಆಲ್ರೆಡಿ ಕನ್ಸ್ಟ್ರಕ್ಟ್ ಆಗಿರುವಂಥ ಮನೆಯೂ ಕೂಡ ಇದೆ. ಸೊ ಹಾಗಾಗಿ ಈ ಜಾಗ ಮಾಡಿಸಿರುವಂಥ ಒಂದು ಜಾಗ ಫ್ಯೂಚರ್ ಇನ್ವೆಸ್ಟ್ಮೆಂಟ್ಗೆ ಆರ್ ನೀವು ಮನೆನ ಇಮಿಡಿಯೇಟಾಗಿ ಕನ್ಸ್ಟ್ರಕ್ಟ್ ಮಾಡ್ಕೊತೀರಾ ಅಂತ ಅಂದ್ಬಿಟ್ಟು ಹೇಳಿದರೆ ಎಲ್ಲ ವರ್ಗದವರು ಕೂಡ ಒಂದು ಸೈಟನ್ನು ಖರೀದಿ ಮಾಡ್ಬೋದು. ಅದ್ರ ಜೊತೆಗೆ ಜಸ್ಟ್ ನಿಮಗೆ 7,000 to 8,000ನಲ್ಲಿ ಬ್ಯಾಂಕ್ ಲೋನ್ಸ್ಗಳು ಅವೈಲೇಬಲ್ ಇದೆ. ಈ ಒಂದು EMI ಆಪ್ಷನ್ಸ್ನಲ್ಲಿ ನೀವು ಯಾವುದೇ ವರ್ಗದವರಾಗಿದ್ರೂ ಕೂಡ ಸೈಟನ್ನು ಖರೀದಿ ಮಾಡ್ಕೊಬೋದು. ಅದ್ರ ಜೊತೆಗೆ 25% ಡೌನ್ ಪೇಮೆಂಟ್ನ ಮಾಡಬೇಕಾಗುತ್ತೆ. ಆ್ಯಂಡ್ ಜಸ್ಟ್ 50,000ನ ನೀವು ಕೊಟ್ಟರೆ ಈ ಒಂದು ಸೈಟನ್ನು ಬುಕ್ ಮಾಡಿಕೊಡ್ತಾರೆ ನಿಮ್ಮ ಹೆಸರಿಗೆ. ಆ್ಯಂಡ್ ಅದ್ರ ಜೊತೆಗೆ ನೀವೇನಾದ್ರೂ ಸೈಟ್ನ ವಿಸಿಟ್ ಮಾಡ್ತೀರಾ ಅಂದರೆ ಫ್ರೀ ವಿಸಿಟ್ ಕೂಡ ಇರುತ್ತೆ. ಕೆಳಗಡೆ ಬರ್ತಾ ಇರೋಂಥ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ನ ಬುಕ್ ಮಾಡಿಕೊಡ್ರಿ. ಅದ್ರ ಜೊತೆಗೆ ಮೈಸೂರು ನೀವು ಇಲ್ಲಿಂದ ಭಾರಿ ಹತ್ತಿರದಲ್ಲಿರೋದ್ರಿಂದ ಬೆಂಗಳೂರು ಟು ಮೈಸೂರು ಹೋಗೋಕ್ಕಿಂತ ಮುಂಚೆನೇ ಈ ಒಂದು ಲೇಔಟ್ ನಿಮಗೆ ಸಿಗುತ್ತೆ. ಮೈಸೂರಿನ ಹತ್ತಿರದಲ್ಲೇ ಒಂದು ಮೈಸೂರನ್ನ ನೀವು ರೆಡಿ ಮಾಡ್ಕೊಬೋದು. ಹಾಗಾದರೆ ತಡ ಮಾಡ್ದೇ ಕಾಲ್ ಮಾಡಿ ಈ ಒಂದು ಸೈಟ್ನ ಬುಕ್ ಮಾಡ್ಕೊಳ್ಳಿ.